ಇನ್ನು ದಿಲೀಪ್ ರಾಜ್ ಅವರ ಪತ್ನಿ ಈಗ ಶಾಕ್ಗೆ ಒಳಗಾಗಿರೋಂಥದ್ದು. ಹೌದು, ಸದ್ಯ ಈಗ ದಿಲೀಪ್ ರಾಜ್ ಅವರು ಸಾವನ್ನಪ್ಪುವ ಮುಂಚೆ ಅವರ ಆಸ್ತಿಯ ಸಂಪೂರ್ಣವಾದ ವಿಲ್ಲು, ಹಣದ ವಿಲ್ಲನ್ನು ಕೂಡ ಈಗ ಬರೆದಿರೋವಂಥದ್ದು. ಅದು ಮೂರನೇ ವ್ಯಕ್ತಿ ಹೆಸರಿಗೆ ಬರೆದಿರೋದು ನೋಡಿ ಈಗ ಶಾಕ್ಗೆ ಒಳಗಾಗಿರೋಂಥದ್ದು. ಹೌದು, ಹಾಗಾದ್ರೆ ಯಾರ ಹೆಸರು ವಿಲ್ ಆಗಿದೆ, ಏನಾಗಿದೆ, ಸಾವಿಗೆ ಮುಂಚೆ ಮಾಡಿರೋವಂಥದ್ದು ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕೂಡ ದಿಲೀಪ್ ರಾಜ್ ಅವರ ಮಿಸ್ ಮಾಡ್ತಾಯಿದ್ರೆ ಖಂಡಿತ ವಿಡಿಯೋನ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಅವ್ರ ಪತ್ನಿಯಂತೂ ತುಂಬಾ ಕಣ್ಣೀರು ಹಾಕ್ತಾ ಇರೋಂಥದ್ದು. ಇದೇ ಸಂದರ್ಭದಲ್ಲಿ ದೇವರಿಗೂ ಕೂಡ ಅವರು ಶಾಪವನ್ನು ಹಾಕ್ಕೊಂಡಿರೋವಂಥದ್ದು. ಯಾಕೆಂದರೆ ನನಗೆ ಇಷ್ಟು ಅನ್ಯಾಯ ಆಗಿದೆ ಅಂದಾಗ ದೇವರು ಇದಾನ ಇಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ, ದೇವರು ಅದೇ ಕಾರಣಕ್ಕೂ ಇಲ್ಲ ಅನ್ನೋದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಲೂ ಕೂಡ ಅವರು ನೊಂದಿಕೊಂಡು ಹೇಳಿರುವಂಥದ್ದು. ಸದ್ಯ ಇದೇ ಸಂದರ್ಭದಲ್ಲಿ ಅವ್ರ ಆಸ್ತಿಯ ವಿಲ್ ಕೂಡ ಈಗ ರಿವೀಲ್ ಆಗಿರುವಂಥದ್ದು. ಹಾಗಾದ್ರೆ ಯಾರ ಹೆಸರು ಆಸ್ತಿಯಾಗಿದೆ, ಏನಾಗಿದೆ ಇದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಅವ್ರು ಸಾವನ್ನಪ್ಪಿದ್ದು ಹೇಗೆ, ಆ ಸಾವನ್ನಪ್ಪು ಹಿಂದಿನ ದಿನ ನಡೆದಂಥ ಘಟನೆಗಳು ಮತ್ತು ಅವರ ಸಿನಿಮಾರಂಗದ ಒಂದು ಜರ್ನಿಯನ್ನು ಸಣ್ಣ ಒಂದು ತುಣುಕನ್ನು ನೋಡಿಕೊಂಡು ಇದರ ಬಗ್ಗೆ ಬರೋಣಂತೆ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ. ಇನ್ನು ಇಲ್ಲಿ ನೋಡ್ತಾ ಬಂದರೆ ಇವಾಗ ಸಾವನ್ನಪ್ಪು ಹಿಂದಿನ ದಿನ ಸಂದರ್ಭದಲ್ಲಿ ಅವ್ರಿಗೆ ಎದೆನೋವು ಕೂಡ ಕಾಣಿಸ್ಕೊಂಡಿದೆ. ಮಧ್ಯಾಹ್ನದಲ್ಲಿ ಶೂಟಿಂಗ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ದಿಲೀಪ್ ರಾಜ್ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ. ಆಗ ಅವ್ರು ಹೇಳಿದ್ರಂತೆ, ತಕ್ಷಣ ಆಯಿತು ಸಂಜೆ ಹೋಗೋಣ ಅಂತಲೂ ಕೂಡ ಅವ್ರ ಪತ್ನಿಗೂ ಸಹ ಹೇಳಿದ್ರಂತೆ. ಮತ್ತೆ ಸಂಜೆ ಪತ್ನಿ ಬೇಗ ಮನೆಗೆ ಬಂದು ಅಡುಗೆಯನ್ನು ಕೂಡ ಮಾಡಿಸಿದ್ರಂತೆ. ಆಗ 7:30 ಸಂದರ್ಭದಲ್ಲಿ ದಿಲೀಪ್ ರಾಜ್ ಅವರು ಕೂಡ ಕರೆ ಮಾಡಿ ಹೇಳ್ತಾರೆ, ಹೌದು ನಾನು ಮನೆಗೆ ಬರ್ತಿದ್ದೀನಿ, ಸ್ವಲ್ಪ ಯಾಕೋ ಎದೆನೋವು ಕಾಣಿಸ್ಕೊಂಡೆ, ಫಸ್ಟ್ ಗ್ಯಾಸ್ಟ್ರಿಕ್ ಏನಾರು ಆಗಿರ್ಬೋದು ಅಂತ ಕೂಡ ಅವ್ರು ಹೇಳ್ತಾರೆ. ಆಗ ಅವ್ರ ಪತ್ನಿ ಇಲ್ಲ ಇದನ್ನು ಅಷ್ಟು ಉದಾಸನೆ ಮಾಡೋದು ಬೇಡ, ನಾವು ಆಸ್ಪತ್ರೆಗೆ ತೋರಿಸೋಣಂತೆ, ಬಂದುಬಿಡಿ ನೀವು ಅಂತ ಹೇಳಿ ಅವರು ಪಾಪ ಹೇಳ್ತಾರಂತೆ. ಆಗ ಈ ಮಾತನ್ನು ಕೇಳಿಸ್ಕೊಂಡು ಅವರು ಸರಿ ಅಂತ ಬಂದು ರಾತ್ರಿ ಮಂದಿಗೆ ಊಟ ಮಾಡಿದರೆ ಆಸ್ಪತ್ರೆಗೆ ಹೊರಡೋಣ ಅಂದಾಗ ಸ್ವಲ್ಪ ಈಗ ಒಂಚೂರು ಪರವಾಗಿಲ್ಲ ಅನಿಸುತ್ತೆ. ಮತ್ತು ನಾನು ಕಟ್ಟಿರೋದು ಸ್ಮಾರ್ಟ್ ವಾಚ್ ಕೂಡ ಕರೆಕ್ಟಾಗಿ ಕೆಲಸ ಮಾಡಿದೆ, ಏನು ತೊಂದರೆ ಇಲ್ಲ. ಸ್ಮಾರ್ಟ್ ವಾಚ್ ಫುಲ್ ನಾರ್ಮಲಾಗಿ ECG ಆಗಿರ್ಬೋದು, ಹಾರ್ಟ್ ಬೀಟ್ಸ್ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆ ನೋಡು, ಏನೂ ತೊಂದರೆ ಇಲ್ಲ ಅಂತ ಹೇಳಿ ದಿಲೀಪ್ ರಾಜ್ ಅವರ ಪತ್ನಿ ಮತ್ತು ಮಗಳಿಗೆ ಹೇಳ್ತಾರಂತೆ. ಆದರೂ ಕೂಡ ಇಷ್ಟು ಉದಾಸನೆ ಮಾಡೋದು ಬೇಡ, ಸರಿ ಹೋಗೋದಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ ದಿಲೀಪ್ ರಾಜ್ ಅವರು ಇಲ್ಲ ಹಂಗೇನ ಕಾಣಿಸ್ಕೊಂಡ್ರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಹೋಗೋಣಂತೆ, ತಲೆಗೆಡ್ಸ್ಕೊಳ್ಳೋದು ಬೇಡ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಅವ್ರು ಹೇಳೋವಂಥದ್ದು. ಇನ್ನು ಇದನ್ನು ಕೇಳಿದಂಥ ಅವರ ಪತ್ನಿಯೂ ಕೂಡ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆದರೆ ಬೆಳಗಿನ ಜಾವದಲ್ಲಿ ಸುಮಾರು 4 ಗಂಟೆ ಸುಮಾರಿನಲ್ಲಿ ಅವರು ತೀವ್ರ ಎದೆನೋವು ಅಂತ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಹೊರಗಡೆ ಬಂದಾಗ ಆಟೋ ಒಂದು ಕಾಣುತ್ತೆ, ಆಟೋ ಡ್ರೈವರ್ ಕರೆದುಕೊಂಡು ಹೆಲ್ತ್ ತಗೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹತ್ತಿರದಲ್ಲಿದ್ದಂಥ ಖಾಸಗಿ ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ. ಇನ್ನು ಸೇರಿಸುವಂಥ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮಾಹಿತಿ ಬಂದಿದ್ದೇನಪ್ಪ ಅಂತಂದರೆ, ಬರುವಂಥ ಮಾರ್ಗ ಮಧ್ಯೆ ದಿಲೀಪ್ ರಾಜ್ ಅವರು ಕೊನೆ ಸೆಳೆದು ಬಿಟ್ಟಿದ್ದರು. ಆದರೂ ಅವ್ರನ್ನ ಉಳಿಸುವಂಥ ಪ್ರಯತ್ನವನ್ನು ಕೂಡ ವೈದ್ಯರು ಪ್ರಯತ್ನವನ್ನು ಕೂಡ ಪಡ್ತಾರೆ. ವೈದ್ಯರ ಇದು ಸಹ ವಿಫಲವಾಗಿ ಕೊನೆಗೆ ಸಾವನ್ನಪ್ಪುವಂಥದ್ದು ನಮ್ಮ ದಿಲೀಪ್ ರಾಜ್ ಅವರು ಅಂತ ಸದ್ಯ ಹೇಳೋಕ್ಕೆ ಆಗುವಂಥ ಮಾಹಿತಿಗಳು. ಹೀಗಾಗಿ ನಿಜಕ್ಕೂ ಇದೊಂದು ರೀತಿ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಇನ್ನು ದಿಲೀಪ್ ರಾಜ್ ಅವರು ಸಾಕಷ್ಟು ಸಿನಿಮಾ ರಂಗದಲ್ಲಿ ಕಷ್ಟಪಟ್ಟು ಬಂದಂಥವ್ರು. ಇನ್ನು ಯುವ ನಟರಾಗಿ ಇವರು ಬಂದಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡೋದ್ರ ಮೂಲಕ ಸೀರಿಯಲ್ನಲ್ಲಿ ಪ್ರಮುಖವಾಗಿ ಅವರಿಗೆ ರಂಗೋಲಿ ಸೀರಿಯಲ್ನಲ್ಲಿ ವಿಲ್ಲನ್ ಪಾತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾರೆ. ಇದಾದ ನಂತರ ಅವರಿನ ಮತ್ತೊಂದು ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಬರುವಂಥದ್ದು ನಂದಗೋಕುಲ, ಕುಂಕುಮ ಭಾಗ್ಯ, ಕನ್ಯಾದಾನ, ದಂಡಪಿಂಡಗಳು, ವಟಾರ, ಹೀಗೆ ಸಾಕಷ್ಟು ಸೀರಿಯಲ್ಗಳನ್ನು ಮಾಡ್ಕೊಂಡು ಬರೋದ್ರ ಮೂಲಕ ಕೊನೆಗೆ ಇತ್ತೀಚೆಗೆ ಅವರು ಸಾವನ್ನಪ್ಪುವ ಮುಂಚೆ ಕೊನೆಯದಾಗಿ ಮಾಡಿದ್ದ ಸೀರಿಯಲ್ ಅಂದರೆ ಅದು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸ್ತಾರೆ. ಇನ್ನು ಈ ಸೀರಿಯಲ್ನಲ್ಲಿ ಮಾಡೋದ್ರ ಮೂಲಕ ಸರಿ ಒಳ್ಳೆಯ ಹೆಸರು ಕೂಡ ಮಾಡುವಂಥ ಕಲಾವಿದರು ಕೂಡ ಆಗಿರ್ತಾರೆ. ಇನ್ನು ಹೀಗಾಗಿ ದಿಲೀಪ್ ರಾಜ್ ಅವರು ಈಗ ಕೊನೆಯ ಹೇಳ್ತಿರೋಂಥದ್ದು. ಸದ್ಯ ಈಗ ದಿಲೀಪ್ ರಾಜ್ ಅವರ ಆಸ್ತಿ ವಿಚಾರಕ್ಕೆ ಈಗ ಬರೋದಾದರೆ, ದಿಲೀಪ್ ರಾಜ್ ಅವರು ಆಸ್ತಿ ಈಗ ವಿಲ್ಲು ಈಗ ನೋಡಿ ಶಾಕ್ ಆಗಿರೋಂಥದ್ದು. ಹೌದು, ದಿಲೀಪ್ ರಾಜ್ ಅವರು ನಾನು ಸಾವನ್ನಪ್ಪಬಹುದು, ಇಲ್ಲದೆ ಮುಂದಿನ ದಿನದಲ್ಲಿ ಈಗ ಆಗ್ಬೋದು ಅಂತ ಒಂದು ಅಂದಾಜಿಸಿದ್ರಂತೆ. ಹೀಗಾಗಿ ಅವರು ಒಂದು ವಿಲ್ಲನ್ನು ಕೂಡ ಈಗ ಮಾಡಿಸಿ ಇಟ್ಟಿರುವಂಥದ್ದು. ಈಗ ಸದ್ಯ ಈಗ ಆ ವಿಲ್ ಈಗ ರಿವೀಲ್ ಆಗಿರುವಂಥದ್ದು. ಹೌದು, ಇನ್ನು ಇವ್ರದ್ದು ದಿಲೀಪ್ ರಾಜ್ ಅವ್ರದ್ದು ಅಂತ ಒಂದೆರಡು ರೆಸಾರ್ಟ್ ಇದೆ ಮತ್ತು ಒಂದು ಫಾರ್ಮ್ ಹೌಸ್ ಕೂಡ ಇದೆ. ಈಗ ಅದೇ ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ರಾಜ್ ಅವರು ಅಂತ್ಯಕ್ರಿಯೆ ಸಹ ಮಾಡಿರುವಂಥದ್ದು. ಇನ್ನು ಆ ಫಾರ್ಮ್ ಹೌಸು ಮತ್ತು ಒಂದೆರಡು ಹೋಟೆಲ್ಗಳು ಕೂಡ ಇವ್ರದ್ದು ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಾಗುತ್ತೆ. ಇನ್ನು ಇವ್ರದ್ದು ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಮತ್ತು ಬನಶಂಕರಿಯಲ್ಲಿ ಕೂಡ 2 ಮನೆ ಕೂಡ ಇರುವಂಥದ್ದು. 3 ಫ್ಲೋರ್ ಒಂದು 2 ಮನೆ ಕೂಡ ಕಟ್ಟಿಸಿದ್ರು. ಸರಿ, ಈ ಸಂಪೂರ್ಣ ಆಸ್ತಿಯನ್ನು ಈಗಾಗಲೇ ಮಗಳಿಗೆ ಇಷ್ಟು ಅಂತೇಳಿ ಮತ್ತು ಪತ್ನಿಗೆ ಇಷ್ಟು ಅಂತೇಳಿ ಈಗ ಬರೆದಿರೋವಂಥದ್ದು. ಇದನ್ನು ನೋಡಿ ತುಂಬಾ ಇದಾಗಿರೋದು. ಇನ್ನು 3ನೇ ವ್ಯಕ್ತಿ ಯಾರಿಗೆ ಬರೆದಿದ್ದು ಅಂತ ನೋಡ್ತಾ ಬಂದರೆ, ಇನ್ನು ದಿಲೀಪ್ ರಾಜ್ ಅವರ ತಂದೆ ತಾಯಿಗೂ ಸಹ ಅವರು ಒಂದಿಷ್ಟು ಅಂತ ಬರೆದಿಟ್ಟಿರುವಂಥದ್ದು. ಅವ್ರ ತಂದೆಗೂ ಸಹ ಒಂದು ಮನೆಯನ್ನು ಈಗ ಅಲ್ಲಿ ಬರೆದಿಟ್ಟಿರುವಂಥದ್ದನ್ನು ನೋಡಿ ಶಾಕ್ ಆಗಿರೋಂಥದ್ದು. ಹೌದು, ಅವ್ರು ಯಾರನ್ನೂ ಸಹ ಮರ್ತಿಲ್ಲ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ನಿಜಕ್ಕೂ ಇದನ್ನು ನೋಡಿ ತುಂಬಾ ಕಣ್ಣೀರು ಬರುತ್ತೆ. ಇನ್ನು ಇದು ನೋಡಿದಂಥ ಅವ್ರ ಪತ್ನಿ ಮತ್ತು ಮಕ್ಕಳು, ಅವ್ರ ತಂದೆಯೂ ಸಹ ತುಂಬಾ ಕಣ್ಣೀರು ಹಾಕಿರೋಂಥದ್ದು. ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿರುವಂಥ ಮನೆಯ ಅವ್ರ ತಂದೆ ಹೆಸರು ಕೂಡ ಬರ್ತಿರೋಂಥದ್ದು ಇಲ್ಲಿಗ ರಿವೀಲ್ ಆಗಿರೋಂಥದ್ದು. ಇನ್ನು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ದು ಭಾಳ ನೋವಿನ ಸುದ್ದಿ. ಯಾಕೆಂದರೆ 46ನೇ ವಯಸ್ಸಿನಲ್ಲೇ ಕೊನೆಯ ಸೆಳೆದಿರೋದು ಇದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದೇ ವಯಸ್ಸಿನಲ್ಲೇ ಕೊನೆಯ ಸೆಳೆದಿದ್ದು.
ಹೀಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತವಾಗಿ ಕೊನೆಯುಸಿರೆಳೆದಿರೋದು ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿರುವಂಥದ್ದು ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ದಿಲೀಪ್ ರಾಜ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಇವರು ಆಗಿದ್ದರು. ಇನ್ನು ಇತ್ತೀಚೆಗೆ ಒಂದೆರಡು ಸೀರಿಯಲ್ ನಿರ್ಮಾಣ ಮತ್ತು ಇದನ್ನು ಕೂಡ ಅವ್ರು ನೋಡ್ಕೊಳ್ತಿದ್ರು, ನಿರ್ದೇಶನನೂ ಕೂಡ ಇವರು ಮಾಡ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಇವ್ರದೇ ಆದಂಥ ಪ್ರೊಡಕ್ಷನ್ ಹೌಸ್ಗಳನ್ನು ಹೊಂದಿರೋಂಥದ್ದು. ಇನ್ನು ಸದ್ಯ ದಿಲೀಪ್ ರಾಜ್ ಅವರು ಇದನ್ನು ಮುಖ್ಯವಾಗಿ ಮೆನ್ಷನ್ ಮಾಡಿರೋಂಥದ್ದು ಪ್ರೊಡಕ್ಷನ್ ಹೌಸನ್ನು ವಿಲ್ಲಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡೋದು. ಇದನ್ನು ಸಂಪೂರ್ಣವಾಗಿ ಅವರ ಪತ್ನಿಯಾದಂಥ ಶ್ರೀವಿದ್ಯಾ ಅವರ ಹೆಸರಿಗೆ ಬರೆದಿರೋಂಥದ್ದು. ಪ್ರೊಡಕ್ಷನ್ ಹೌಸ್ ಉಸ್ತುವಾರಿ ಮತ್ತು ಪ್ರೊಡಕ್ಷನ್ ಹೌಸನ್ನು ಮ್ಯಾನೇಜ್ಮೆಂಟು ಮತ್ತು ಹಣಕಾಸಿನ ವ್ಯವಹಾರ ಎಲ್ಲದನ್ನು ಕೂಡ ವಿದ್ಯಾ ಅವರೇ ನೋಡ್ಕೋಬೇಕು. ಮತ್ತು ಯಾವುದೇ ಕಾರ್ಮಿಕರಿಗೂ ಕೂಡ ಇನ್ನು ಕೆಲಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾನು ಸತ್ರೂ ಸಹ ಅವ್ರು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸೀರಿಯಲ್ಗಳಾಗಲಿ ಎಲ್ಲದೂ ಕೂಡ ಇದೇ ರೀತಿ ಮುಂದುವರಿತಾ ಹೋಗಬೇಕು ಅನ್ನೋದನ್ನು ಸದ್ಯ ಅವರು ಇಲ್ಲಿ ಬರೆದಿರುವಂಥದ್ದು. ಇದನ್ನು ನೋಡಿ ನಿಜಕ್ಕೂ ಕೂಡ ಒಂದು ಕ್ಷಣ ಭಾವುಕರಾಗಿ ಕಣ್ಣೀರು ಹಾಕಿ ದೇವರಿಗೆ ಶಾಪನೂ ಸಹ ಹಾಕಿರೋಂಥದ್ದು. ದೇವರಿಗೆ ಖುಷಿಯಾಗಿ ಇರೋವಂಥದ್ದು, ಗಂಡ ಹೆಂಡತಿ ಖುಷಿಯಾಗಿ ನಗ್ನಗ್ತಾ ಇರೋವಂಥ ಗಂಡ ಹೆಂಡತಿ ಕಂಡ್ರೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಶಾಂತಿ ನೆಲೆಸಿರುತ್ತೆ ಅನ್ನೋ ಕಾರಣಕ್ಕೆ ದೇವರಿಗೆ ಬೇಜಾರಾಗುತ್ತೆ ಅನ್ನೋ ಅದಕ್ಕಾಗಿ ಅಂಥ ಕುಟುಂಬ ಅಂಥ ಕುಟುಂಬದಲ್ಲಿ ನೋವು ತಂದಿಟ್ಟು ಈಗ ಅವನ ಗಂಡನನ್ನು ಕಿತ್ಕೊಂಡು ಕಣ್ಣೀರು ಹಾಕ್ಸೋವಂಥದ್ದನ್ನು ಮಾಡ್ತಾ ಇರೋಂಥದ್ದು ದೇವರು. ಅದೇ ಜಗಳ ಆಡಿಕೊಂಡು ಮಕ್ಕಳಿಗೆ ಇಡೀ ಶಾಪ ಹಾಕಿಕೊಂಡು ಮೊಮ್ಮಕ್ಕಳು ಮರಿಮಕ್ಕಳು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿ ಬೈದಾಡಿಕೊಂಡು ಗಂಡ ಹೆಂಡತಿ ಹೊಡೆದಾಡಿಕೊಂಡು ಕುಡ್ಕೊಂಬಂದು ಹೊಡೆಯೋ ರೀತಿ ಗಂಡ ಇರುವಂಥ ಮನೆಗಳಿಗೆ ದೇವರು ಯಾವುದೇ ರೀತಿ ತೊಂದರೆಯನ್ನು ಕೊಡೋದಿಲ್ಲ ಅಂತ ಹೇಳಿ ದೇವರ ಮೇಲೇನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಶ್ರೀವಿದ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿರೋಂಥದ್ದನ್ನು ನೋಡಿದ್ರೆ ಇಂಥವ್ರು ಕಣ್ಣಲ್ಲೂ ಸಹ ನೀರು ಬರುವಂಥದ್ದು ದೃಶ್ಯ ಅಂತಲೇ ಹೇಳ್ಬೋದು. ಹೌದು, ಇದು ಯಾಕಪ್ಪ ಈ ರೀತಿ ಬರ್ಕೊಂಡ್ರು ಅಂತೇಳಿ ಸಾಕಷ್ಟು ಜನ ಇದು ಮಾಡ್ಕೊಳ್ತಿದ್ದಾರೆ. ಅಂದರೆ ಅವ್ರಿಗೆ ಅಷ್ಟು ನೋವು ಆಗಿರೋಂಥದ್ದು. ಯಾಕೆಂದರೆ ಗಂಡ ದಿಲೀಪ್ ರಾಜ್ ಅವರು ಎಲ್ಲೇ ಹೋದ್ರು, ಎಷ್ಟೇ ದೂರ ಹೋದರೂ ಸಹ ಅವ್ರನ್ನೇ ಅವರು ಇದು ಮಾಡ್ತಿದ್ರು, ಅವ್ರ ಜೊತೆನೇ ಇರ್ತಿದ್ರು, ಗಟ್ಟಿಯಾಗಿ ನಿಲ್ತಿದ್ರು, ಎಲ್ಲೂ ಕೂಡ ಅವ್ರನ್ನ ಬಿಟ್ಕೊಡ್ತಿರ್ಲಿಲ್ಲ, ಈ ರೀತಿ ಇರ್ತಿದ್ರು. ಮತ್ತು ಪ್ರತಿಯೊಂದು ಅವರು ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ಕೂಡ ದಿಲೀಪ್ ರಾಜ್ ಜೊತೆಯೇ ಇರ್ತಿದ್ರು ಅವರ ಪತ್ನಿ. ಹಾಗಾಗಿ ಇದನ್ನು ನೋಡಿದಂಥ ಎಂಥವ್ರಿಗೂ ಸಹ ಬೇಸರ ಆಗುವಂಥದ್ದು, ಇದರಿಂದ ಸಾಕಷ್ಟು ನೋವು ಕೂಡ ಆಗುವಂಥದ್ದು, ಭಾಳ ಕಣ್ಣೀರು ಬರುವಂಥ ದೃಶ್ಯ. ಸದ್ಯ ವಿಲ್ಲನ್ನು ನೋಡಿದಂಥ ಶ್ರೀವಿದ್ಯಾ ಅವರಾಗಿರ್ಬೋದು ಮತ್ತು ಅವ್ರ ತಂದೆ ಮತ್ತು ಅವರ ಮಗಳು ಸಹ ತುಂಬಾ ಕಣ್ಣೀರು ಹಾಕಿರೋಂಥದ್ದು. ಹೌದು, ಭಾಳ ಬೇಜಾರು ವ್ಯಕ್ತಪಡಿಸಿರುವಂಥದ್ದು. ಈ ರೀತಿ ಆಯ್ತಲ್ಲ ಅಂತ ಹೇಳಿ. ಇನ್ನು ದಿಲೀಪ್ ರಾಜ್ ಅವರು ಇಲ್ಲದ ಬದುಕನ್ನು ಶ್ರೀವಿದ್ಯಾ ಅವರು ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಪತಿ ಅಂದರೆ. ಇನ್ನು ಕೊನೆಯದಾಗಿ ಅವರು ಹಿಟ್ಲರ್ ಕಲ್ಯಾಣದಲ್ಲಿ ಅವರ ಅಭಿನಯ ತುಂಬಾ ನೋವು ಕೊಡುತ್ತೆ. ಇಷ್ಟು ಗಟ್ಟಿಮುಟ್ಟಾಗಿದ್ದಂಥ, ಇಷ್ಟು ಹ್ಯಾಂಡ್ಸಮ್ ಆಗಿದ್ದಂಥ ಮತ್ತು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಂಥ ವ್ಯಕ್ತಿಗೂ ಈಗ ಆಗೋಯ್ತಲ್ಲ. ಪುನೀತ್ ರಾಜ್ಕುಮಾರ್ ಬಿಟ್ಟಂಥ ದಿಲೀಪ್ ರಾಜ್ ಅವ್ರಿಗೂ ಇದೇ ರೀತಿ ಆಯ್ತಲ್ಲ ಅಂತೇಳಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿರೋಂಥದ್ದು. ಏನೇ ಇದ್ದರೂ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನಾ ಸ್ನೇಹಿತರೆ. ಮತ್ತು ಶ್ರೀವಿದ್ಯಾ ಮತ್ತು ಅವರ ಮಗಳು ಇನ್ನು ದಿಲೀಪ್ ರಾಜ್ ಅವರ ತಂದೆಗೆ ದಿಲೀಪ್ ರಾಜ್ ಕಳೆದುಕೊಂಡಿರುವಂಥ ನೋವನ್ನು ಭರಿಸುವ ಶಕ್ತಿ ಆ ದೇವರು ಅವ್ರಿಗೆ ಕೊಡಲಿ ಅಂತ ನಾವು ಕೂಡ ಬಯಸೋಣ. ಮತ್ತು ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಂ ಶಾಂತಿ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ.